ಮಹಿಳೆಯರಿಗೆ ಸಚಿವ ಸ್ಥಾನ ನೀಡೋದು ವರಿಷ್ಠರಿಗೆ ಬಿಟ್ಟ ವಿಷಯ. ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದು ವರಿಷ್ಠರಿಗೆ ಬಿಟ್ಟಿದ್ದು. ಇಳಕಲ್ನಲ್ಲಿ ಸಚಿವ ವಿಜಯಾನಂದ ಕಾಶಪ್ಪನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ದೊಡ್ಡ ಮಟ್ಟದ ಆಕ್ರೋಶ ಇದೆ ಕಾಂಗ್ರೆಸ್ನಲ್ಲಿ. ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದು ವರಿಷ್ಠರಿಗೆ ಬಿಟ್ಟಿದ್ದು. ಇಳಕಲ್ನಲ್ಲಿ ಸಚಿವ ವಿಜಯಾನಂದ ಕಾಶಪ್ಪನವರು ಮಾತನಾಡಿದರು. ಹಾಗೆಯೇ ನಮ್ಮ ಸರ್ಕಾರಕ್ಕೆ ಮಹಿಳೆಯರ ಬಗ್ಗೆ ಅಪಾರ ಕಾಳಜಿ ಇದೆ. 3 ವರ್ಷಗಳಿಂದ ಗೃಹಲಕ್ಷ್ಮಿ ಯೋಜನೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕ ನಿಮ್ಮ ಗೃಹಲಕ್ಷ್ಮಿ ಯೋಜನೆ? 8 ಶಾಸಕರು, 8 ಮಹಿಳಾ ಶಾಸಕರು ಇರೋದು ಕಾಂಗ್ರೆಸ್ನಲ್ಲಿ. 5 MLAಗಳು, 3 MLCಗಳು. ಒಬ್ಬರಿಗೂ ಕೂಡ ನೀವು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಮಹಿಳೆಯರಿಂದ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಚಿವರ ಬಾಯಿಂದ ಬರುವಂಥ ಹೇಳಿಕೆ ಏನು ಅಂತ ಹೇಳಿದ್ರೆ, ನಿಮಗೆ ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅಂತ. ಸಾಕ ನಿಮ್ಮ ಗ್ಯಾರಂಟಿ? ಮಹಿಳೆಗೆ ಕಾಂಗ್ರೆಸ್ ಸರ್ಕಾರ ಕೊಡುವ ಪ್ರಾತಿನಿಧ್ಯ ಇದೇನಾ ಅಂತೇಳಿ ರಾಜ್ಯಾದ್ಯಂತ ಮಹಿಳೆಯರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅವ್ರು ಬಿಟ್ಟಿದ್ದು ಇವತ್ತು ಅವ್ರು ಕೆಲಸ ಮಾಡಿದ್ದಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಕೆಲಸ ಮಾಡಿದ್ದಾರೆ. ಇವಾಗ ವರಿಷ್ಠರು ಬಿಟ್ಟಿರುವಂತ ವಿಷಯ, ಯಾರನ್ನ ಮಂತ್ರಿ ಮಾಡ್ಬೇಕು ಯಾರು ಮಾಡಬಾರ್ದು ಅನ್ನೋದು ಅವ್ರು ಬಿಟ್ಟಿದ್ದು. ಇವತ್ತು ನನಗೆ ವರಿಷ್ಠರು, ನಮ್ಮ ನಾಯಕರಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಗುರುತಿಸಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಸೇವೆ ಮಾಡೋದು ಕಲಿಯೋಣ ಅಷ್ಟೇ. ವರ್ಷ ಈಗಾಗಲೇ ಅವ್ರು ಕೆಲಸ ಮಾಡಿದ್ದಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನ